ನಿನ್ ಮಗಳು ಭವಿಷ್ಯನ ಬೆಂಕಿಗೆ ಹಾಕಿ ಗೆದ್ಬಿಟ್ಟೆ ಅನ್ಕೊಂಡ್ಯಾ? ನಾನು ಹೇಳ್ತೀನಿ, ಇಷ್ಟು ದಿನ ನಿಮ್ ಪಾಲಿಗೆ ನಾನ್ ಸತ್ ಹೋದೆ ಅಂತ ಹೇಳ್ತಿದ್ರಲ್ಲ, ಇವತ್ತಿಂದ ನೀವೆಲ್ಲರೂ ನನ್ನ ಪಾಲಿಗೆ ಸತ್ ಹೋದ್ರಿ. ಅದ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಚಂದ್ರು, ನೀನು ಹೇಗಿದ್ದೀಯಾ? ಏನು ತೊಂದರೆ ಇಲ್ಲ ಅಲ್ವಾ? ನಂಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಇದು ನಿನ್ನ ಮನೆ ಚಂದ್ರು, ಬಾ. ಅಮ್ಮ ಅಮ್ಮ ಹೇಗಿದ್ಯಮ್ಮ? ದಿವ್ಯಾ, ಅವಳನ್ನ ಒಳಗಡೆ ಕರ್ಕೊಂಬ. ಚಂದು, ಬಾ. ಮೈ, ನೀನ್ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾ. ಚಂದು, ನಾನು ಹೇಳಿದ್ದು ನೀನೊಬ್ಳೆ ಒಳಗಡೆ ಬಾ ಅಂತ. ಯಾರವನು? ಅಮ್ಮ, ಅವನು ಹರಿ ಅವ್ರ ತಮ್ಮ. ನಮ್ಸಿ ಕುತ್ಕೆ ಕೊಯ್ಯೋ ಜನರಿಗೆ ನಮ್ಮನೆ ಬಾಗ್ಲತ್ರ ಬರೋ ಯೋಗ್ಯತೆ ಇಲ್ಲ. ಅಮ್ಮ, ಮೊದ್ಲು ಅವನನ್ನ ಗೇಟಿಂದ ಹೊರಗಡೆ ಇರೋದಕ್ಕೆ ಹೇಳು. ನಿನಗೆ ಹೇಳಿದ್ದು ಅವನನ್ನ ಗೇಟಿಂದ ಆಚೆ ನಿಲ್ಲೋದಕ್ಕೆ ಹೇಳು ಅಂತ. ಅದಕ್ಕೆ ಪರವಾಗಿಲ್ಲ, ನಾನು ಆಚೆ ವೆಯ್ಟ್ ಮಾಡ್ತಿರ್ತೀನಿ, ನೀವು ಮಾತಾಡ್ಕೊ ಬನ್ನಿ. ದಿವ್ಯಾ, ಅವಳನ್ನ ಒಳಗಡೆ ಕರ್ಕೊಂಬ. ಬಾ ಚಂದು. ಹೋಗಿ ಅದ್ಗೆ. ಮೈ, ಹೋಗಿ ಅದ್ಗೆ. ಹುಷಾರು. ಅಪ್ಪ, ಹೇಗಿದ್ಯಪ್ಪ? ನಾನಿನ್ನ ನೋಡಕ್ ಬಂದಿದ್ದೆ ಅಪ್ಪ. ನನ್ನ ಯಾರು ಒಳಗ್ ಬರಕ್ಕೆ ಬಿಡ್ಲಿಲ್ಲ. ಸಾರಿ ಅಪ್ಪ, ನಾನ್ ಮಾಡಿದ ತಪ್ಪೆ. ಆದ್ರೆ ಈ ತರ ಎಲ್ಲ ಆಗೋಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಪ್ಪ. ಸಾರಿ. ನೋಡೆ, ಹೇಗಿದ್ದರು ಹೇಗಾಗಿದ್ದಾರೆ ನಿಮ್ಮಪ್ಪ ನೋಡು. ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಾ ಇದ್ದವ್ರನ್ನ ತಲೆ ಎತ್ಕೊಂಡು ತಿರುಗ್ಲಂಗ್ ಮಾಡಿ ಹೋಗ್ಬಿಟ್ಟಲ್ಲೇ ನೋಡಿ. ಇವಾಗ ಇಲ್ಲಮ್ಮ, ನನಗೆ ಬೇರೆ ಯಾವ ದಾರಿನೂ ಇಲ್ಲದೆ ಈ ತರ ಮಾಡ್ಬೇಕಾಯ್ತು. ನಂಗೆ ಮದ್ವೆ ಬೇಡ 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 ಅಂತ ಎಷ್ಟು ಸಲ ಹೇಳ್ದೆ. ನೀವ್ ಯಾರಾದ್ರೂ ನನ್ ಮಾತು ಕೇಳಿದ್ರ? ಓ, ನೀನೀಗ್ಲೂ ತಪ್ಪು ತಿದ್ಕೊಳಕ್ ಬಂದಿಲ್ಲ, ನಿನಗೇನ್ ಬೇಕೋ ಅದನ್ನ ತಗೊಂಡು ಹೋಗಕ್ ಬಂದಿದ್ಯಾ. ನಿನಗೆ ಅಪ್ಪನ ಬಗ್ಗೆ ಆದ್ರು ನಮ್ಮ ಬಗ್ಗೆ ಆದ್ರು ಸ್ವಲ್ಪ ಆದ್ರೂ ಕೇರ್ ಇದೆಯಾ ಚಂದನ? ಅಣ್ಣ ಪ್ಲೀಸ್. ಎಲ್ಸೆ ಸಾಕು. ನಿನ್ ಚಿಂತೆನಲ್ಲಿ ಅಪ್ಪ ಅಲ್ಲಿ ಹಾಸಿಗೆ ಹಿಡ್ಕೊಂಡು ಒದ್ದಾಡ್ತಾ ಇದ್ರೆ ನೀನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಾ? ನೀನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಾ? ನಮಗೆ ಹೇಗೆ ಗೊತ್ತಾಯ್ತು ಅಂತನಾ? ಎಲ್ಲ ನೋಡಿದೀವಿ ಚಂದನ.
ಅಪ್ಪ ಎಷ್ಟು ನೋವು ಅನುಭವಿಸಿದ್ದಾರೆ ಗೊತ್ತಾ ನಿನಗೆ? ಏನೇ ಆ ಮನೆಗಿಂತ ನಿನಗೆ ಒಳ್ಳೆ ಸಂಬಂಧ ಸಿಗ್ತಾ ಇರ್ಲಿಲ್ವಾ? ನಿನ್ ತಲೆ ಮೇಲೆ ನೀನೇ ಚಪ್ಪಡಿಗಳು ಎಳ್ಕೊಂಡ್ಬಿಟ್ಟಲ್ಲಿ. ನಾವು ನೋಡ್ರ ಹುಡುಗ ಸರಿ ಇಲ್ಲ ಅಂತ ಹೋದಿಲ್ಲ, ಈಗ ನೀನ್ ನೋಡ್ಕೊಂಡ್ರ ಹುಡುಗ ನಿನಗೆ ಚಿನ್ನ ತಟ್ಟೆಲಿ ಊಟ ಆಗ್ತಿದಾನ? ಅಯ್ಯೋ ಅಮ್ಮ, ಇರೋ ತಟ್ಟೆನು ಮಾರ್ಕೊಂಡ್ ತಿನ್ನೋ ಫ್ಯಾಮಿಲಿ ಅದು. ಅಯ್ಯೋ ದೇವ್ರೆ, ನಮ್ಮೆಲ್ರನ್ನು ಸಮಾಧಿ ಮಾಡಿ ನೀನು ಪಾತಾಳಕ್ ಬಿದ್ದೋಗಿದೆಯಲ್ಲೇ. ಇದೆಲ್ಲ ನಿನಗೆ ಬೇಕಾಗಿತ್ತಾ? ಅಮ್ಮ, ನನ್ ಮದ್ವೆ ಆಗ್ಬೇಕು ಅಂತ ಯೋಚನೆನೆ ಮಾಡಿರ್ಲಿಲ್ಲ. ಆದ್ರೆ ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಓಹೋ, ನೀನೇನ್ ಚಿಕ್ಕ ಹುಡುಗಿನ? ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ ಕರೆದಾಗ್ಲಿ ನೀನ್ ಬಂದಿದ್ರೆ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ತಾ ಇದ್ವಿ ತಾನೆ? ನೀವ್ ನಂಗೆ ಕೊಡ್ಬೇಕಂತಿದ್ದ ಜೀವನ ನಂಗೆ ಇಷ್ಟ ಇರ್ಲಿಲ್ಲ ಅಮ್ಮ. ಈಗ್ಲೂ ನೀವ್ ಅನ್ಕೊಂಡಿರೋ ತರ ಮದ್ವೆಗ್ ಸುಖವಾಗಿರಕ್ ನಾನ್ ಬೆಂಗಳೂರಿಗೆ ಹೋಗ್ಲಿಲ್ಲ. ನಾನ್ ಕೆಲ್ಸಕ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅದಕ್ಕೆ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ಅದಕ್ಕೆ ನಾನು ಅದಕ್ಕೆ ಫೋನ್ ಮಾಡಿ ಸರ್ಟಿಫಿಕೇಟ್ ಕೇಳಿದ್ದು. ಆದಷ್ಟು ಬೇಗ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿ ನನ್ ಕನ್ಸನ್ನ ನನ್ಸ್ ಮಾಡ್ಕೋಬೇಕು. ಈಗ ನನ್ ಕಣ್ಮುಂದೆ ಅದೊಂದೇ ಇರೋದಮ್ಮ. ಮೊದ್ಲಿಂದನೂ ನಾನ್ ನಿಮ್ಗೆಲ್ಲ ಅದೇ ಅಲ್ವಾ ಹೇಳ್ತಿದ್ದಿದ್ದು. ಈಗ್ಲೂ ನನ್ನ ಆಸೆ ಅದೇ ಅಮ್ಮ. ಆ ಮನೆ ಬಗ್ಗೆ ಕೇಳಿದ್ಮೇಲಂತೂ ನಮ್ಗೆ ಹಗಲು ರಾತ್ರಿ ನಿಂದೆ ಯೋಚನೆ ಆಗಿದೆ. 5 ಜನ ಗಂಡಸರಿರೋ ಮನೇಲಿ ನೀನೊಬ್ಳು ಹೇಗೆ ಇರ್ತಿದೀಯಾ? ಅವರಪ್ಪ ಬೇರೆ ಕೊಲೆಗಾರ ಅಂತೆ. 3 ಹೊತ್ತು ಕುಡ್ಕೊಂಡು ಬೀದಿಲೇ ಬಿದ್ದಿರ್ತಾರಮ್ಮ ಮುದುಕ. ಊರ್ನಲ್ಲಿ ಯಾರಿಗೂ ಆ ಮನೇನ್ ಕಂಡ್ರಾಗಲ್ಲ. ಹಾಗೆಲ್ಲ ಏನು ಇಲ್ಲಮ್ಮ. ಏನೋ ತಪ್ಪಾಗೋಯ್ತು ಅಂತ ಎಲ್ಲ ಮರ್ತ್ಬಿಡು ಚಂದು. ನಾವೆಲ್ಲರೂ ನಿನ್ನ ಕ್ಷಮಿಸಿದೀವಿ. ನಿನಗ್ ನಡೆದಿರೋ ಮದ್ವೆ ಒಂದ್ ಮದ್ವೆನೇ ಅಲ್ಲ ಕಣೆ. ನನ್ ಮದ್ವೆ ಬಗ್ಗೆ ಹೇಳ್ತಿಲ್ಲ ಅಮ್ಮ. ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ದೊಡ್ಡ ಆರ್ಕಿಟೆಕ್ಟ್ ಆಗ್ಬೇಕು, ಅದೇ ನನ್ ಮನ್ಸಲ್ಲಿರೋದು. ಹೇಳೋಣ. ಮೈ ಎಲ್ಲಿದ್ದೀರಾ? ಸರ್ಟಿಫಿಕೇಟ್ ಎಲ್ಲ ತಗೊಂಡ್ರಾ? ಹೊರಟಿದ್ದೀರಾ ತಾನೆ? ಇನ್ನೂ ಇಲ್ಲ ಅಣ್ಣ, ಇಲ್ಲೇ ಇದೀವಿ. ಅಲ್ಲೇ ನಾವು ಮಾಡ್ತಾ ಇದ್ದೀರಾ? ಅಲ್ಲ, ಅವ್ರು ಇನ್ನೂ ಸರ್ಟಿಫಿಕೇಟ್ ತಂದ್ಕೊಟ್ಟಿಲ್ವಾ? ಇಲ್ಲ. ನೀನು ಚಂದನ ಅವ್ರ ಜೊತೆನೇ ಇದೆಯಾ ತಾನೆ? ಇಲ್ಲ ಅಣ್ಣ, ಅದಕ್ಕೆ ಮನೆ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಏಯ್, ಅವ್ರನ್ನ ಯಾಕೋ ಒಬ್ರನ್ನೇ ಒಳಗಡೆ ಕಳಿಸ್ತೆ? ನೀನೆಲ್ಲಿ ಸಾಯ್ತಿದ್ಯಾ? ನಾನು ಎಲ್ಲಣ್ಣ ಹೋಗ್ಲಿ, ಮನೆ ಹೊರಗಡೆನೆ ನಿಂತಿದ್ದೀನಿ. ಏಯ್, ಇವಾಗ ಸರಿಯಾಗಿ ಬರುತ್ತೆ ಬಾಯಿಗೆ. ಹೊರಗಡೆ ನಿಂತ್ಕೊಳಕ ನಿನ್ನ ಅಲ್ಲಿ ಕಳಿಸಿದ್ದು? ಒಳಗಡೆ ಹೋಗಕ್ಕೇನೋ ದೊಡ್ಡ ರೋಗ ನಿನ್ಗೆ? ನಾನು ಒಳಗ್ ಹೋಗೋಣ ಅಂತಾನೆ ಹೋದೆ. ಮನೆ ಬಾಗ್ಲತ್ರನೇ ಇಬ್ರು ನಿಂತಿದ್ರು. ಅದ್ರಲ್ಲೂ ಒಬ್ರು ರಾಕ್ಷಸಿ ತರ ಇದ್ರು. ನಾನು ಒಳಗ್ ಕಾಲಿಡ್ತಿದ್ದಂಗೆ ಕೋರೆಯಲ್ಲಿ ತೆಗೆದ್ರು. ಆಮೇಲೆ ನಾನೇ ಅತ್ತಿಗೆಗೆ ನೀವು ಒಳಗೋಗಿ ಇಲ್ಲೇ ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಆಚೆ ಬಂದೆ. ಮಯ್ಯ, ಅವ್ರು ಒಳಗಡೆ ಹೋಗಿ ಎಷ್ಟೊತ್ತಾಯ್ತಾ? ತುಂಬಾ ಟೈಮ್ ಆಯ್ತು. ಒಳಗೇನ್ ಮಾತಾಡ್ತಿದಾರೋ ಗೊತ್ತಿಲ್ಲ. ಏನಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯ ಆಗ್ತಿದೆ ಕಣ. ಅಣ್ಣ, ಹಾಗೆಲ್ಲ ಏನೂ ಆಗಲ್ಲ. ಅದಕ್ಕೆ ಬಂದ ತಕ್ಷಣ ನೀನು ಕಾಲ್ ಮಾಡಿಸ್ತೀನಿ, ಸರಿನಾ? ಇನ್ಮೇಲೆ ನೀ ಇಲ್ಲಿಂದ ಹೋದ್ರು ಏನು ಪ್ರಯೋಜನ ಇಲ್ಲ. ಏಯ್, ಅತ್ತಿದ್ ಸಾಕು, ಒಳಗೋಗಿ ಮುಖ ತೊಳ್ಕೊ ಹೋಗು. ಹೇಳಿದ್ ಕೇಳಿಸ್ತೇನೆ, ಹೋಗು ಅಂದೆ. ದಾಸು, ಏನ್ ನೋಡ್ತಾ ಇದೀಯ? ಹಿಡ್ಕೊಳ್ಳ ಅವಳ. ನೀನು ಹಿಡ್ಕೊಳೆ, ಓಡಿಸ್ಬಿಡ್ತೀನಿ ನೋಡಿ ನಿಮ್ಮ ಅಪ್ಪನ ಮನೆಗೆ. ನಿನ್ ಮಗಳು ಭವಿಷ್ಯನ ಬೆಂಕಿಗೆ ಹಾಕಿ ಗೆದ್ಬಿಟ್ಟೆ ಅನ್ಕೊಂಡ್ಯಾ? ನಾನು ಹೇಳ್ತೀನಿ, ಇಷ್ಟು ದಿನ ನಿಮ್ ಪಾಲಿಗೆ ನಾನ್ ಸತ್ ಹೋದೆ ಅಂತ ಹೇಳ್ತಿದ್ರಲ್ಲ, ಇವತ್ತಿಂದ ನೀವೆಲ್ಲರೂ ನನ್ನ ಪಾಲಿಗೆ ಸತ್ ಹೋದ್ರಿ.
ನಿನ್ನ ನನ್ನ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೂ ನಂಗೆ ಅವಮಾನ ಆಗ್ತಿದೆ. ಛೇ, ಏನೇ ನಿಮ್ಮ ಅಪ್ಪನಿಗೆ ಎದುರು ಮಾತಾಡ್ತೀಯ ನಿನ್ನ? ಅಮ್ಮ, ಯಾಕಮ್ಮ ನಿಂಗ್ ಚುರ್ ಅಂತಿದ್ಯಾ? ಗಂಡನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನಿನ್ ಗಂಡ ಮಾಡಿರೋ ಮಹತ್ ಕಾರ್ಯನ ನಾನು ಸಾಯೋವರೆಗೂ ಮರೆಯಲ್ಲ. ಇನ್ ಮುಂದೆ ನಿಮ್ ಮುಖ ನೋಡಕ್ಕೂ ನಾನ್ ಬರಲ್ಲ. ನೀ ಎಲ್ಲೋದ್ರೂ ಪ್ರಯೋಜನ ಇಲ್ಲ. ನೀ ಎಲ್ಲಿಗೆ ಹೋಗು, ನಮ್ಮ ಹತ್ರನೇ ಬಂದು ಭಿಕ್ಷೆ ಬಿಡಬೇಕು. ಯಾಕೆ ಹೇಳು? ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಬೂದಿ. ನಿನ್ ಕಾಲ್ ಕೆಳಗಿರೋ ಬುದ್ಧಿ ಅಷ್ಟೇ ಯೋಚನೆ ಮಾಡಕ್ ಹೋಗೋದು. ಏನ್ ಅನ್ಕೊಂಡಿದ್ಯಾ ವಿದ್ಯೆ ಅಂದ್ರೆ? ನ ಚೋರ ಹಾರ್ಯಂ ನ ಚ ರಾಜ ಹಾರ್ಯಂ. ನೀವೆಲ್ಲರೂ ಸೇರಿ ನನ್ ಸರ್ಟಿಫಿಕೇಟ್ ಸುಟ್ಟಿರ್ಬೋದು, ಆದ್ರೆ ನನ್ ವಿದ್ಯೆ ಯಾವಾಗ್ಲೂ ಅಮರ. ನಾನ್ ಸೋತಿರ್ಬೋದು, ಆದ್ರೆ ನಾನ್ ಸತ್ತಿಲ್ಲ. ನನ್ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡಿದೀರಲ್ಲ? ನನಗೆ ಮುಖ ತೋರ್ಸಕ್ಕೆ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಹಾಗ್ ಬದುಕ್ ತೋರಿಸ್ತೀನಿ. ಸ್ವಾರ್ಥಕ್ಕೋಸ್ಕರ ಬದುಕ್ತಿರೋ ಮನೆಯವ್ರ ಮುಂದೆ ತಮ್ಮ ಕನ್ಸನ್ನ ಬಲಿ ಕೊಟ್ಟು ಮೂಲೆ ಗುಂಪಾಗಿ ಬದುಕ್ತಿರೋ ಎಲ್ಲ ಹೆಣ್ಮಕ್ಳಿಗೂ ಈ ಚಂದನ ಮಾದರಿಯಾಗಿ ನಿಲ್ತಾಳೆ. ಈ ಬೂದಿನ ಭದ್ರವಾಗಿ ಬೀರೋಲ್ ಇಟ್ಕೊಳ್ಳಿ. ನಾನೇನು ಅಂತ ತೋರ್ಸಿದ್ಮೇಲೆ ನಿಮ್ಗೆಲ್ಲ ಬೇಕಾಗತ್ತೆ. ಸುಭಾಷಿತ, ನೀನು ವಿದ್ಯೆ ಕಲ್ತಿರೋದು ಅಪ್ಪನ್ ದುಡ್ಡಿಂದಾನೆ. ನಿನಗಿಷ್ಟು ರೋಷ ಆವೇಶ ಎಲ್ಲ ಇದ್ರೆ ಅವ್ರು ಕಲ್ಸಿರೋದನ್ನ ಬಿಟ್ಟು ನೀನ್ ಸ್ವಂತ ಏನಾರು ಕಲ್ತು ಸಾಧನೆ ಮಾಡಿ ತೋರ್ಸು, ನಾವೆಲ್ಲ ನೋಡಿ ಸಂತೋಷ ಪಡ್ತೀವಿ. ಮಕ್ಕಳು ಕಲ್ಸೋದು ಹೆತ್ತವ್ರ ಕರ್ತವ್ಯ ಅನ್ಕೊಂಡಿದ್ದೆ. ಅದು ತ್ಯಾಗದ ಲಿಸ್ಟ್ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಷ್ಟಿದ್ರೆ ನೀನ್ಯಾಕೆ ಅಪ್ಪನ ದುಡ್ಡಲ್ಲಿ ಮೆರಿತಾ ಇದೀಯ? ಅವ್ರು ಕಲ್ಸಿದ್ನ ಯೂಸ್ ಮಾಡದೆ ಜೀವನ ಮಾಡೋ ಧೈರ್ಯ ನಿನಗಿದ್ಯಾ? ಓದ್ಸಿದ್ದು ಅವ್ರಾದ್ರೆ ಓದಿದ್ದು ನಾನು. ನನ್ ವಿದ್ಯೆನ ಬಳಸ್ಕೊಳ್ಳೋ ಅಧಿಕಾರ ನನಗಿದೆ. ಮೇಡಮ್ ಅವರೇ, ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಆಸ್ತಿಲಿ ಏನಾದ್ರೂ ಪಾಲ್ ಕೇಳೋ ಪ್ಲಾನ್ ಇದೆಯಾ? ಯಾವನಿಗೆ ಬೇಕು ನಿಮ್ ಕಿತ್ತೋಗಿರೋ ಆಸ್ತಿ? ನಿಮ್ದೇನೋ ಬೇಡ ಅಂತಾನೆ ನಾನ್ ಮನೆ ಬಿಟ್ಟು ಹೋಗಿದ್ದು. ಇಷ್ಟು ದಿನ ನಿಮ್ಗೆಲ್ಲ ಅವಮಾನ ಮಾಡ್ಬಿಟ್ಟೆ ಅಂತ ನಾನು ಸುಮ್ಮನೆ ಅಳ್ತಾ ಕೂತಿದ್ದೆ. ನಂಗ ಗಿಲ್ಟ್ ಕಾಡ್ತಿತ್ತು. ನಾನ್ ತಪ್ಪು ಮಾಡ್ದೆ ಅಂತ ನಂಗೊಂದು ಸ್ವಲ್ಪನೂ ಬೇಜಾರಿಲ್ಲ. ಈಗ ಅನ್ಸ್ತಾ ಇದೆ ನಾನ್ ಮಾಡಿದ್ದೆ ಸರಿ ಅಂತ. ತಾಯಿಯಾಗಿ ಮಾತಾಡೋ ಯೋಗ್ಯತೆನೆ ನೀನ್ ಕಳ್ಕೊಂಡ್ಬಿಟ್ಟೆ. ನಾನು ನಿನ್ನ ನಂಬಿ ಮನೆಗ್ ಬಂದ್ರೆ ನೀನು ಇವ್ರ ತರನೇ ನಡ್ಕೊಂಡ್ಬಿಟ್ಟೆ. ಅಮ್ಮನ ನೀನು ತುಂಬಾ ಥ್ಯಾಂಕ್ಸ್. ಇನ್ಮೇಲಿಂದ ಈ ಚಂದನೆ ನಿಮ್ಗೆಲ್ಲ ಯಾರು ಅಲ್ಲ. ನನ್ ಜೀವನ ನೋಡಿ ಹೊಟ್ಟೆ ಹೊಡ್ಕೊಂಡು ನೀವೆಲ್ಲರೂ ನನ್ನ ಹುಡ್ಕೊಂಡ್ ಬರ್ತೀರಾ. ಅಂತ ಟೈಮು ಬರುತ್ತೆ, ನೋಡ್ತಾ ಇರಿ.